ನನ್ನ ಗೆಲುವು ಹಿಂದೂ ಮುಸಲ್ಮಾನರ ಏಕತೆಗೆ ನಾಂದಿ ಹಾಡಿದೆ. ಹೀಗೆ ಹೇಳಿದವರು ಸಮಾಜವಾದಿ ಪಕ್ಷದ ನೂತನ ಸಂಸದೆ ಇಕ್ರಾ ಹಸನ್ ಚೌಧರಿ. ಮುಸ್ಲಿಮರಿಗೆ ಟಿಕೆಟ್ ಕೊಟ್ಟರೆ ಗೆಲ್ಲಲ್ಲ, ಅವರಿಗೆ ಬೇರೆ ಸಮುದಾಯದವರು ಓಟ್ ಹಾಕಲ್ಲ. ಇದು ಕಾಂಗ್ರೆಸ್ನ ಸಹಿತ ಬಹುತೇಕ ಎಲ್ಲ ಪ್ರಮುಖ ಪಕ್ಷಗಳ ಭರವಸೆ. ಆದರೆ ಪಕ್ಷ ಟಿಕೆಟ್ ಕೊಟ್ಟರೆ, ಅಭ್ಯರ್ಥಿ ಮೇಲೆ ವಿಶ್ವಾಸ ತೋರಿಸಿದ್ರೆ, ಪಕ್ಷದ ಸಂಘಟನೆ ಜೊತೆಗೆ ನಿಂತು ಕೆಲಸ ಮಾಡಿದ್ರೆ ಜನ ಖಂಡಿತ ಬೆಂಬಲಿಸ್ತಾರೆ ಅನ್ನೋದಕ್ಕೆ ಈ ಇಕ್ರಾ ಹಸನ್ ಚೌಧರಿ ಅತ್ಯುತ್ತಮ ಉದಾಹರಣೆ. ಉತ್ತರ ಪ್ರದೇಶದಂತಹ ಬಿಜೆಪಿ ಹಾಗೂ ಸಂಘ ಪರಿವಾರದ ಭದ್ರಕೋಟೆ ಅನ್ನುವಂಥ ರಾಜ್ಯದಲ್ಲೇ ಇಕ್ರಾ ಹಸನ್ ಬಿಜೆಪಿಯನ್ನೇ ಸೋಲಿಸಿ ಸಂಸತ್ ಪ್ರವೇಶ ಮಾಡಿದ್ದಾರೆ. ವಿಶೇಷ ಅಂದ್ರೆ ಅವರು ಗೆದ್ದಿರುವ ಕೈರಾನ ಕ್ಷೇತ್ರ ಬರೀ ಮುಸ್ಲಿಂ ಬಾಹುಳ್ಯದ ಕ್ಷೇತ್ರ ಅಲ್ಲ. ಅಲ್ಲಿನ ಸರ್ವಧರ್ಮೀಯರ ಬೆಂಬಲ ಹಾಗೂ ಆಶೀರ್ವಾದ ಪಡೆದು ಗೆದ್ದು ಬೀಗಿದ್ದಾರೆ ಈ ಯುವ ನಾಯಕಿ. ಒಂದೊಮ್ಮೆ ಹಿಂದೂಸ್ತಾನಿ ಸಂಗೀತದ ಕಿರಾನ ಘರಾನದ ಮೂಲವೆಂಬ ಖ್ಯಾತಿ ಇದ್ದ ಕೈರಾನ ಈಗ ಆಗಾಗ ಹಿಂಸಾತ್ಮಕ ಘಟನೆಗಳು ಹಾಗೂ ರೈತರ ಹೋರಾಟದಿಂದಲೇ ಸುದ್ದಿಯಾಗ್ತಿದೆ. ಇಲ್ಲಿ ಮುಸ್ಲಿಮರ ಕಿರುಕುಳದಿಂದಾಗಿ ಹಿಂದೂ ಕುಟುಂಬಗಳು ವಲಸೆ ಹೋಗ್ತಿವೆ ಅಂತ ಬಿಜೆಪಿ ಹಾಗೂ ಸಂಘ ಪರಿವಾರ ಸಾಕಷ್ಟು ಅಪಪ್ರಚಾರ ಕೂಡ ಮಾಡಿದ್ವು. ಕೈರಾನದಲ್ಲಿ ನಾನೋರ್ವ ಸ್ಟ್ರಾಟಜಿಕ್ ಸ್ತ್ರೀವಾದಿಯಾಗಿ ಚುನಾವಣೆ ಸೆಣಸಿ ಗೆದ್ದೆ ಅಂತಾರೆ ಇಕ್ರಾ ಹಸನ್. ಅಂದ್ರೆ ಅಲ್ಲಿನ ಜನ ಮಹಿಳೆಯರನ್ನ ದುರ್ಬಲರು ಅಂತ ನೋಡೋದೇ ಜಾಸ್ತಿ. ಆದರೆ ನಾನು ಮಹಿಳೆಯಾಗಿ ಸಾಂಪ್ರದಾಯಿಕ ಚೌಕಟ್ಟಿಗೆ ತೀರಾ ವಿರುದ್ಧವಾಗಿ ಹೋಗದೇನು ಜನರ ಕೆಲಸ ಮಾಡಿಕೊಡಬಲ್ಲೆ ಅನ್ನೋ ವಿಶ್ವಾಸ ಮೂಡಿಸ್ದೆ. ಹಾಗಾಗಿ ಜನರಿಗೆ ನನ್ನ ಮೇಲೆ ವಿಶ್ವಾಸ ಬಂತು ಅಂತಾರೆ ಇಕ್ರಾ ಹಸನ್. ಇಕ್ರಾ ಹಸನ್ ಚೌಧರಿ ಮಾಜಿ ರಾಜ್ಯಸಭಾ ಸದಸ್ಯರಾದ ಮುನವರ್ ಹಸನ್ ಹಾಗೂ ಮಾಜಿ ಲೋಕಸಭಾ ಸದಸ್ಯರಾದ ಬೇಗಂ ತಬಸ್ಸುಮ್ ಹಸನ್ ದಂಪತಿಯ ಸುಪುತ್ರಿ. ಈಕೆಯ ಸೋದರ ನಯೀಂ ಕೂಡ 3 ಬಾರಿ ಶಾಸಕರಾದವರು. ಹಾಗಾಗಿ ಇವರು ರಾಜಕೀಯ ಹಿನ್ನೆಲೆಯಿಂದಾನೇ ಬಂದವರು. ಈಗ ಸ್ವತಃ ಇಕ್ರಾ ಹಸನ್ ಲೋಕಸಭೆಯ ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ. ಇಕ್ರಾ ದೆಹಲಿಯ ಕ್ವೀನ್ ಮೇರಿ ಶಾಲೆಯಲ್ಲಿ ತಮ್ಮ ಶಾಲಾ ಶಿಕ್ಷಣ ಪಡೆದು ದೆಹಲಿ ವಿಶ್ವವಿದ್ಯಾಲಯದ ಲೇಡಿ ಶ್ರೀರಾಮ್ ಕಾಲೇಜ್ನಲ್ಲಿ ಬ್ಯಾಚುಲರ್ ಆಫ್ ಆರ್ಟ್ಸ್ ಪದವಿಯನ್ನ ಪಡೆದರು. ಬಳಿಕ SOAS ಯೂನಿವರ್ಸಿಟಿ ಆಫ್ ಲಂಡನ್ನಿಂದ MSc ಇನ್ ಇಂಟರ್ನ್ಯಾಷನಲ್ ಪಾಲಿಟಿಕ್ಸ್ನಲ್ಲಿ ಸ್ನಾತಕೋತ್ತರ ಪದವಿ ಪಡೆದರು. 2024ರ ಲೋಕಸಭೆ ಚುನಾವಣೆಯಲ್ಲಿ ಇಕ್ರಾ ಹಸನ್ ಅವರು ಸಮಾಜವಾದಿ ಪಕ್ಷದ ಅಭ್ಯರ್ಥಿಯಾಗಿ ಕೈರಾನ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿ 69,116 ಮತಗಳ ಅಂತರದಿಂದ ಬಿಜೆಪಿ ಪಕ್ಷದ ಅಭ್ಯರ್ಥಿ ಪ್ರದೀಪ್ ಕುಮಾರ್ ಅವರನ್ನು ಸೋಲಿಸಿ ಸಂಸತ್ತಿಗೆ ಆಯ್ಕೆಯಾಗಿದ್ದಾರೆ. ನನ್ನ ಕ್ಷೇತ್ರದಲ್ಲಿ ಕೇವಲ ಮುಸಲ್ಮಾನರ ಬೆಂಬಲದಿಂದ ಗೆಲುವು ಸಾಧಿಸೋಕೆ ಸಾಧ್ಯನೇ ಇಲ್ಲ. ಎಲ್ಲ ಧರ್ಮಗಳ ಸಹೋದರ ಸಹೋದರಿಯರ ಬೆಂಬಲದೊಂದಿಗೆ ಓರ್ವ ಮುಸ್ಲಿಂ ಮಹಿಳೆಯಾಗಿ ಗೆಲುವು ಸಾಧಿಸೋದು ಈ ದೇಶಕ್ಕೆ ಒಂದು ಉತ್ತಮ ಸಂದೇಶವನ್ನು ರವಾನಿಸಿದೆ ಅಂತಾರೆ ಇಕ್ರಾ ಹಸನ್. ರಾಜಕೀಯಕ್ಕೆ ನಾನಿನ್ನೂ ಹೊಸಬಳು. ಕ್ರಮೇಣ ಒಂದೊಂದೇ ವಿಚಾರಗಳನ್ನು ಕಲ್ತ್ಕೊಂಡು ನನ್ನ ಕ್ಷೇತ್ರದ ಜನಸಾಮಾನ್ಯರ ನಿರೀಕ್ಷೆಯಂತೆ ನಾನು ಕರ್ತವ್ಯ ನಿಭಾಯಿಸ್ತೀನಿ. ನಮ್ಮ ಪಕ್ಷದ ಧ್ಯೇಯವಾದ ಸಾಮಾಜಿಕ ನ್ಯಾಯವನ್ನ ಎತ್ತಿ ಹಿಡಿಯೋದು ನಮ್ಮ ನಾಯಕ ಅಖಿಲೇಶ್ ಯಾದವ್ ಅವರ ಅಭಿಲಾಷೆ. ಅದರಂತೆ ನಾನು ಸಂಸತ್ತಿನಲ್ಲಿ ಸಾಮಾಜಿಕ ನ್ಯಾಯದ ಧ್ವನಿ ಆಗ್ತೀನಿ. ಉತ್ತರ ಪ್ರದೇಶದ ಜನ ಇಡೀ ದೇಶಕ್ಕೆ ದೊಡ್ಡ ಸಂದೇಶ ರವಾನಿಸಿದ್ದಾರೆ. ಇಲ್ಲಿ ಬದಲಾವಣೆಯ ಗಾಳಿ ಬೀಸಿದೆ. ಹಾಗಾಗಿ ಈ ಬಿಜೆಪಿ ಸರ್ಕಾರ ತೊಲಗೋವರೆಗೂ ನಾವು ನಮ್ಮ ಹೋರಾಟವನ್ನ ಮುಂದುವರಿಸ್ತೇವೆ ಅಂತ ಇಕ್ರಾ ಹಸನ್ ಹೇಳ್ತಾರೆ. ಬಿಜೆಪಿಯ ಸಂಘಟನಾ ಶಕ್ತಿ ಹಾಗೂ ಅದರ ಘಟಾನುಘಟಿ ನಾಯಕರ ಎದುರು ಸ್ಪರ್ಧೆ ಮಾಡುವುದು ಸುಲಭ ಅಲ್ಲ. ಹಾಗಾಗಿ ಆರಂಭದಲ್ಲಿ ನಾನೂ ಗಾಬರಿಗೊಂಡಿದ್ದೆ. ಆದರೆ ನಮ್ಮ ಪಕ್ಷದ ಹೋರಾಟ ಬಹಳ ಕಾಲದಿಂದ ನಡೆದುಕೊಂಡು ಬಂದಿದೆ. ಹಾಗಾಗಿ ಕ್ರಮೇಣ ಗೆಲುವಿನ ಭರವಸೆ ಬಂತು. ಪಶ್ಚಿಮ ಉತ್ತರ ಪ್ರದೇಶದಲ್ಲಿ ನಮಗೆ ಗೆಲುವು ಸಿಕ್ಕಿದ್ದು ಬಹಳ ಸಂತೋಷದ ವಿಷಯವಾಗಿದೆ. ನಮ್ಮ ಕ್ಷೇತ್ರದಲ್ಲಿ ನನಗೆ ಕ್ಷತ್ರಿಯ ಸಮಾಜದಿಂದ, ಸೈನಿ ಸಮಾಜದಿಂದ, ದಲಿತ ಸಮಾಜದಿಂದ ದೊರೆತ ದೊಡ್ಡ ಬೆಂಬಲವೇ ಹಿಂದೂ ಮುಸ್ಲಿಂ ತಾರತಮ್ಯದ ರಾಜಕೀಯದ ವಿರುದ್ಧದ ಭರ್ಜರಿ ಗೆಲುವಾಗಿದೆ ಅಂತ ಹೇಳ್ತಾರೆ ಇಕ್ರಾ ಹಸನ್. ಉತ್ತರ ಪ್ರದೇಶದಲ್ಲಿರುವ ಬಿಜೆಪಿ ಸರ್ಕಾರ ನಮಗೆ ಎಲ್ಲ ರೀತಿಯಿಂದಲೂ ಸವಾಲುಗಳನ್ನು ಒಡ್ಡಿತು. ನಮ್ಮ ಕನಿಷ್ಠ 100 ಮಂದಿಯ ಮೇಲೆ ಬೇರೆ ಬೇರೆ ಪ್ರಕರಣಗಳನ್ನು ದಾಖಲಿಸಲಾಗಿದೆ. ಈಗ ಗೆದ್ದ ಮೇಲೂ ಈ ಒತ್ತಡ ಕಡಿಮೆಯಾಗಿಲ್ಲ, ಬದಲಾಗಿ ಹೆಚ್ಚುತ್ತಾನೇ ಇದೆ. ಆದರೆ ನಾವು ನಮ್ಮ ಹೋರಾಟದಿಂದ ಹಿಂದೆ ಸರಿಯೋದಿಲ್ಲ ಅಂತ ಧೈರ್ಯದಿಂದ ಈ ಹೊಸ ಸಂಸದೆ ಹೇಳ್ತಾರೆ. ರಾಜ್ಯ ಮಟ್ಟದಲ್ಲಾಗ್ಲಿ ರಾಷ್ಟ್ರ ಮಟ್ಟದಲ್ಲಾಗ್ಲಿ ನಾವು ಕಳೆದ 10 ವರ್ಷಗಳಿಂದ ನಿರಂತರ ಹೋರಾಟ ನಡೆಸ್ತಾ ಬಂದಿರುವ ಕಾರಣ ನಮಗೆ ಇಲ್ಲಿನ ಒತ್ತಡಗಳನ್ನ, ಸವಾಲುಗಳನ್ನ ಎದುರಿಸುವ ಧೈರ್ಯ ಇದೆ. ನಾವು ಹಿರಿಯರ ಮಾರ್ಗದರ್ಶನದೊಂದಿಗೆ ನಮ್ಮ ಕರ್ತವ್ಯಗಳನ್ನು ತಿಳಿದುಕೊಂಡು ಸಂಸತ್ತಿನಲ್ಲಿ ನಮ್ಮ ಜವಾಬ್ದಾರಿಗಳನ್ನು ನಿರ್ವಹಿಸ್ತೇವೆ. ನಾವು ಧ್ವನಿ ಇಲ್ಲದವರ ಧ್ವನಿಯಾಗಿ ಸಂಸತ್ತಿನಲ್ಲಿ ಅವರ ಪರವಾಗಿ ಮಾತಾಡ್ತೀವಿ ಅಂತ ಇಕ್ರಾ ಹಸನ್ ಹೇಳ್ತಾರೆ. ನನ್ನ ಕ್ಷೇತ್ರದಲ್ಲಿ ರೈತರು ಬಹಳ ಸಮಸ್ಯೆಗಳನ್ನು ಎದುರಿಸ್ತಿದ್ದಾರೆ. ಅವರ ಪರ ಧ್ವನಿ ಎತ್ತೀನಿ. ಅದರೊಂದಿಗೆ ಓರ್ವ ಮಹಿಳೆಯಾಗಿ ನಾನು ಮಹಿಳಾ ಪರ ಧ್ವನಿಯಾಗಿನೂ ಕೆಲಸ ಮಾಡ್ತೀನಿ. ನಮ್ಮ ಯುವಕರ ಉದ್ಯೋಗದ ಕುರಿತು ಮಾತನಾಡ್ತೀನಿ. ರೈತರ ಮಕ್ಕಳು ಸಾಮಾನ್ಯವಾಗಿ ಸೈನ್ಯವನ್ನ ಸೇರ್ಕೊಳ್ತಾರೆ. ಹಾಗಾಗಿ ಅವರ ಹಕ್ಕಿಗಾಗಿಯೂ ಮಾತಾಡಬೇಕಾಗಿದೆ. ನನ್ನ ಕ್ಷೇತ್ರದಲ್ಲಿ ಮಹಿಳಾ ಶಾಲಾ ಕಾಲೇಜುಗಳ ಸ್ಥಾಪನೆಗೆ ಒತ್ತು ನೀಡಲಿದ್ದೇನೆ. ಹಾಗೇನೆ ಇಲ್ಲಿನ ಹಳ್ಳಿಗಳಿಗೆ ನಗರಗಳೊಂದಿಗೆ ಸಂಪರ್ಕ ಕಲ್ಪಿಸುವ ನಿಟ್ಟಿನಲ್ಲಿ ಹಾಗೂ ವಿದ್ಯುತ್ ಸಮಸ್ಯೆ ನಿವಾರಣೆಗೂ ಕೆಲಸ ಮಾಡ್ತೀನಿ ಅಂತ ಕ್ಷೇತ್ರದ ಜನರಿಗೆ ವಿಶ್ವಾಸ ಮೂಡಿಸಿದ್ದಾರೆ ಇಕ್ರಾ ಹಸನ್.